ततोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಮಧ್ವನವಮಿಯ ಪರ್ವಕಾಲದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ಪಾಠದ ಸಮಯ ಭಗವತ್ಪಾದರ ಸ್ಮರಣೆ ಮಾಡಬೇಕು ಅಂತ ಅನಿಸಿದ್ದಕ್ಕೆ ಮಾಡ್ತಾ ಇದ್ದೇನೆ. ನಾಳೆ ಪಾಠ ಮುಂದುವರಿಸ್ತೇನೆ. ಭಗವತ್ಪಾದರು ಲೋಕಕ್ಕೆ ಕೊಟ್ಟದ್ದು ಅತ್ಯಂತ ಪ್ರಾಮಾಣಿಕವಾದ ಪ್ರಮಾಣಬದ್ಧವಾದ ತತ್ವವಾದವನ್ನು. ಅವರ ತತ್ವವಾದದ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಬೋದು. ಮಧ್ವವಿಜಯದ 15ನೇ ಸರ್ಗದಿಂದ ಅತ್ಯಂತ ಹಿರಿಯ ವಿದ್ವಾಂಸರು ತ್ರಿವಿಕ್ರಮ ಪಂಡಿತರು. ಅವರ ವಿದ್ವತ್ತ, ತ್ರಿವಿಕ್ರಮ ಪಂಡಿತರ ವಿದ್ವತ್ತ ಆ ಕಾಲದಲ್ಲಿ ಹೇಳುವಾಗ ಅಂತಾರೆ, ಬಹಳ ಸಣ್ಣ ವಯಸ್ಸಿನಿಂದಲೇ ಪ್ರತಿಭಾಶಾಲಿಗಳು ತ್ರಿವಿಕ್ರಮ ಪಂಡಿತರು. ಅವರಿಗೆ ವೇದ, ಭಾರತ, ಪುರಾಣ ಎಲ್ಲವೂ ಬರ್ತಾ ಇತ್ತು. ಸ್ವಯಂ ಆಲೋಚನೆ ಮಾಡ್ತಾ ಇದ್ರು ತ್ರಿವಿಕ್ರಮ ಪಂಡಿತರು. ಅಥ ವೇದ ಪುರಾಣ ಭಾರತಾದಿ ಸ್ವಯಮಾಲೋಚ್ಯ ಯಥಾವಬೋಧಮತ್ರ ಅಂತಾರೆ. ಸ್ವಯಂ ಆಲೋಚನೆ ಮಾಡಿ ವೇದ, ಭಾರತ, ಪುರಾಣಗಳನ್ನೆಲ್ಲ ಹೀಗೆ ಅರ್ಥೈಸಿಕೊಳ್ಬೇಕು ಅಂತ ತಾವೇ ಆಲೋಚನೆ ಮಾಡಿ ಗುಣಪೂರ್ಣನಾದ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ರು ಅಂತ ಅವರ ಮಹಿಮೆಯನ್ನ ಹೇಳ್ತಾರೆ ನಾರಾಯಣ ಪಂಡಿತರು. ಅವರ ಬಗ್ಗೆ ಹೇಳುವಾಗ ಹೇಳಿದ್ದಾರೆ. ಇನ್ನು ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಎಲ್ಲ ಬಲ್ಲವರು. ತ್ರಿವಿಕ್ರಮ ಪಂಡಿತರಿಗೂ ಭಗವತ್ಪಾದರಿಗೂ ಒಂದು ಸಂದರ್ಭದಲ್ಲಿ ವಾದ ನಡೀತು. ವಾದ ನಡೀತು ಅಂದ್ರೆ ಇಲ್ಲಿ ಗೆಲ್ಲಬೇಕು ಅನ್ನೋ ಅಭಿಲಾಷೆಯನ್ನ ವಾದ ಅಂತ ಕರೆಯಲ್ಲ. ಜಲ್ಪ, ವಿತಂಡ, ವಾದ ಅಂತ 3 ಪ್ರಭೇದಗಳು. ಕಥಾ 3 ವಿಧ. ಜಲ್ಪ ಅಂದ್ರೆ ಗೆಲ್ಲಬೇಕು ಅನ್ನೋ ಅಭಿಲಾಷೆಯಿಂದಲೇ ಮಾಡೋದು. ಪ್ರಾಮಾಣಿಕ ವಿಷಯನೋ ಅಪ್ರಾಮಾಣಿಕ ವಿಷಯನೋ ಅಂತ ಯೋಚನೆನೂ ಮಾಡಲ್ಲ. ನಾನು ಅವನನ್ನು ಗೆಲ್ಲಬೇಕು ಅಷ್ಟೇ ಉದ್ದೇಶದಿಂದ ಯಾವುದು ಕಥೆ ನಡೀತದೆ ಅದನ್ನ ಜಲ್ಪ ಕಥಾ ಅಂತ ಕರೀತಾರೆ. ವಿತಂಡ ಕಥಾ ಅಲ್ಲೂ ಅದೇ ಇರ್ತದೆ. ಜಲ್ಪ ಅಂದ್ರೆ ಈ ಹರಟೆ, ಅದು ಯಾವುದೇ ತತ್ವ ನಿರ್ಣಯದ ಉದ್ದೇಶ ಇರಲ್ಲ ಅಲ್ಲಿ. ವಿತಂಡವೂ ಅದೇ. ವಿತಂಡ ಅಂದ್ರೂ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಲೇ ಮಾಡೋದು, ಛಲದಿಂದ. ಅದು ಉಪಯೋಗ ಇಲ್ಲ. ಜಲ್ಪ ವಿತಂಡವನ್ನ ಮೀರಿ ಅವೆರಡಕ್ಕಿಂತಲೂ ಭಿನ್ನವಾದದ್ದು ಕೇವಲ ತತ್ವ ನಿಶ್ಚಯವಾಗಬೇಕು, ಇದ್ದದ್ದನ್ನ ತತ್ವವನ್ನ ಚೆನ್ನಾಗಿ ತಿಳಿಬೇಕು ಅಂತ ಮಾಡುವ ಕಥೆಗೆ ವಾದ ಕಥೆ ಅಂತ ಕರೀತಾರೆ. ಒಮ್ಮೆ ಭಗವತ್ಪಾದರು ಆ ತುಳು ಪ್ರಾಂತದಲ್ಲಿ, ಇವತ್ತು ಕರ್ನಾಟಕ ಮತ್ತು ಕೇರಳದ ಬಾರ್ಡರ್ನಲ್ಲಿ ಬರ್ತದೆ ತ್ರಿವಿಕ್ರಮ ಪಂಡಿತರ ಊರು. ಅದು ಕಾವು ಮಠ ಅಂತ ಪ್ರಸಿದ್ಧ. ಕಾಸರಗೋಡು, ಕಾವು ಮಠ ಇವೆಲ್ಲ ಒಂದು ಕಡೆಯಲ್ಲಿ ಬರ್ತದೆ. ಆ ಪ್ರಾಂತದಲ್ಲಿ ಭಗವತ್ಪಾದರು ಬಂದಿದ್ದಾರೆ. ಬಂದಾಗ ಅಲ್ಲಿ ಒಂದು ಚಾತುರ್ಮಾಸ್ಯ ಕಳೆದಿದ್ದಾರೆ ಅಂತಿದೆ. ಕಣ್ವತೀರ್ಥ ಅವುಗಳಲ್ಲೆಲ್ಲ ಚಾತುರ್ಮಾಸ್ಯ ಕಳೆದಿದ್ದಾರೆ ಭಗವತ್ಪಾದರು. ಒಂದು ಸಭೆ ಒಳಗೆ ಭಗವತ್ಪಾದರ ಉಪನ್ಯಾಸ ಪ್ರಾರಂಭ ಆಯಿತು. ಆ ಉಪನ್ಯಾಸ, ಆ ವ್ಯಾಖ್ಯಾನ ಕೇಳ್ತಾ ಕೇಳ್ತಾ ಅನೇಕ ವಿದ್ವಾಂಸರ ಮಧ್ಯದಲ್ಲಿ ತ್ರಿವಿಕ್ರಮ ಪಂಡಿತರು ಇದ್ರು. ಆ ತ್ರಿವಿಕ್ರಮ ಪಂಡಿತರನ್ನ ಭಗವತ್ಪಾದರು ನೋಡಿ ಅವರ ಮನಸ್ಸಿನಲ್ಲಿರುವ ಅನೇಕ ಪ್ರಶ್ನೆಗಳು,
ಅನೇಕ ಯುಕ್ತಿಗಳು, ಅನೇಕ ಚರ್ಚೆ, ಬಹಳ ದೊಡ್ಡ ಗೊಂದಲ ಎಲ್ಲ ಇದ್ದದ್ದು ಗೊತ್ತಿತ್ತು ಭಗವತ್ಪಾದರಿಗೆ. ಭಗವತ್ಪಾದರ ಅಂದಿನ ಆ ವ್ಯಾಖ್ಯಾನ ತ್ರಿವಿಕ್ರಮ ಪಂಡಿತರನ್ನ ವಾದಕ್ಕೆ ಕೆರಳಿಸ್ತಂತ. ತ್ರಿವಿಕ್ರಮ ಪಂಡಿತರು ವಾದ ಮಾಡ್ತಾರೆ, ಬೇರೆ ಬೇರೆ ಶಾಸ್ತ್ರಗಳ ವಿಷಯ ತಗೊಂಡು ವಾದ ಮಾಡ್ತಾರೆ. ಆ ವಾದ ಮಾಡಿ ಕೊನೆಗೆ ಭಗವತ್ಪಾದರಿಗೆ ಶರಣು ಬಂದರು. ಪದಪದ್ಮ ರಜೋ ದಾಸ್ಯಂ ಧ್ರುವಂ ಮೇ ದೀಯತಾಮಿತಿ, ನಿಮ್ಮ ಪಾದಕಮಲಗಳ ದಾಸ್ಯವನ್ನ ನನಗೆ ಕೊಡಿ, ನಾನಲ್ಲ ನಿಮಗೆ ಪ್ರತಿವಾದಿ, ನಾನು ವಾದ ಮಾಡಿ ನಿಮ್ಮನ್ನ ಸೋಲಿಸೋ ಸಾಹಸ ಮಾಡಲಿಕ್ಕೆ ಆಗಲ್ಲ, ಆ ಸಾಹಸ ತಪ್ಪು, ತಿಳಿಬೇಕು ಅಂತ ಮಾಡಿದೆ ಅಷ್ಟೇ, ಕ್ಷಮಿಸಿ ಅಂತ ಅವರ ಪಾದದ ದಾಸ್ಯವನ್ನ ಹೊಂದಿದ್ರು ಅಂತ ನಾವು ಕಥೆ ಕೇಳ್ತೇವೆ. ಈ ಕಥೆ 15ನೇ ಸರ್ಗ ಮಧ್ವ ವಿಜಯದಲ್ಲಿ ಬರ್ತದೆ. ಇದಕ್ಕಿಂತ ಪೂರ್ವದಲ್ಲಿ ಅಂದಿನ ಭಗವತ್ಪಾದರ ವ್ಯಾಖ್ಯಾನದಲ್ಲಿ ಇದ್ದಂತಹ ವಿಷಯಗಳು ಏನು? ಯಾವಾಗಲೂ ಭಗವತ್ಪಾದರು ತಮ್ಮ ಪ್ರವಚನ, ತಮ್ಮ ವ್ಯಾಖ್ಯಾನದಲ್ಲಿ ತಗೊಳ್ತಾ ಇದ್ದ, ಆರಿಸ್ಕೊಳ್ತಾ ಇದ್ದಂತಹ ವಿಷಯಗಳು ಇಂಥವೇ ಇತ್ತಂತೆ. ಎಂಥ ವಿಷಯಗಳನ್ನು ಆರಿಸ್ಕೊಳ್ತಿದ್ರು, ಏನು ವಿಷಯವನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಿದ್ರು ಅವ್ರ ಉಪನ್ಯಾಸಗಳಲ್ಲಿ ಅಂದ್ರೆ, ನಾರಾಯಣೋ ನಂತಗುಣೋ ಬ್ರಹ್ಮಾಕ್ಷೋ ವೇದ ವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞಃ ಶ್ರುತ್ಯಾ ಯುಕ್ತ್ಯಾಪ್ಯಸೀಷದತ್. ಇದು ಭಗವತ್ಪಾದರ ಪ್ರವಚನಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಇದ್ದಂತಹ ಪ್ರಮುಖ ವಿಷಯ. ನಾರಾಯಣ ಅನಂತ ಗುಣಪೂರ್ಣನಾಗಿದ್ದಾನೆ. ಅವನನ್ನ ಬ್ರಹ್ಮ ಅಂತ ಉಪನಿಷತ್ತುಗಳಲ್ಲಿ ಕರೀತದೆ. ಬ್ರಹ್ಮ ಬ್ರಹ್ಮ ಅನ್ನೋ ಶಬ್ದದ ಅರ್ಥವೇ ಅನಂತ ಗುಣಪೂರ್ಣ. ಇದೆಲ್ಲ ವೇದ ಪ್ರಮಾಣದಿಂದ ಸಿದ್ಧ. ಅವನು ಅನಂತ ಗುಣಪೂರ್ಣ ಅನ್ನೋದು ವೇದ ಪ್ರಮಾಣದಿಂದ ಸಿದ್ಧ. ಹಾಗೂ ಅವನು ವಿಶ್ವಕರ್ತ, ಅವನು ಪ್ರಪಂಚದ ಕರ್ತೃವೂ ಹೌದು, ಪ್ರಪಂಚ ನಿರ್ಮಾತೃ. ಅವನೇ ವಿಶ್ವಜ್ಞ, ಪ್ರಪಂಚವನ್ನೆಲ್ಲವನ್ನೂ ತಿಳಿದವ, ಎಲ್ಲ ತಿಳಿದವ, ಅವನಿಗೆ ತಿಳಿಯದೇ ಇದ್ದದ್ದು ಏನಿಲ್ಲ. ನೋಡಿ, ಅವನು ಗುಣಪೂರ್ಣ, ಅವನನ್ನೇ ಬ್ರಹ್ಮ ಶಬ್ದ ಹೇಳ್ತದೆ, ವೇದಗಳು ಅವನನ್ನೇ ಹೇಳ್ತವೆ, ಅವನ ಗುಣಗಳ ಮಹಿಮೆಯನ್ನೇ ಹೇಳ್ತದೆ. ಅವನು ಪ್ರಪಂಚದ ಕರ್ತ, ವಿಶ್ವಕರ್ತ, ಅವನು ಸರ್ವಜ್ಞ. ಇಂಥ ವಿಷಯಗಳನ್ನ ಶ್ರುತಿ ಯುಕ್ತಿಗಳಿಂದ ಸಾಧನೆ ಮಾಡ್ತಾ ಇದ್ರಂತೆ ಉಪನ್ಯಾಸಗಳಲ್ಲಿ. ಇದು ನಮಗೆಲ್ಲ ಮಾರ್ಗದರ್ಶಕ, ಅವರ ವ್ಯಾಖ್ಯಾನ, ಅವರ ಪ್ರವಚನ. ನಾವು ಹಾಗಾದ್ರೆ ಒಂದಲ್ಲ ಒಂದು ಮುಖವಾಗಿ ಭಗವಂತನ ಗುಣಪೂರ್ಣತೆಯನ್ನ, ಏನೇ ಇನ್ಸಿಡೆನ್ಸ್ ನಡೀಲಿ ಅಲ್ಲಿಗೆ ಅದನ್ನು ತಗೊಂಡು ಹೋಗಿ ಮುಟ್ಟಿಸ್ಬೇಕಂತ. ಏನೇ ಇನ್ಸಿಡೆನ್ಸ್ ನಡೀಲಿ, ಆ ಪರಮಾತ್ಮ ಗುಣಪೂರ್ಣ, ಅವನು ದೋಷ ದೂರ. ವೇದಗಳೆಲ್ಲ ಅವನನ್ನು ಈ ಕಾರಣಕ್ಕಾಗಿ, ಇಂಥ ಮಹಿಮೆ ತೋರಿಸಿದ್ರಿಂದಲೇ ವೇದದಲ್ಲಿ ಹೀಗೆ ಹೇಳ್ತದೆ ಅವನನ್ನ. ಅವನು ಸರ್ವಜ್ಞ. ಹೀಗೆ ಶ್ರುತಿಯಿಂದ ಯುಕ್ತಿಗಳಿಂದ ಎಷ್ಟು ಶ್ರುತಿಗಳನ್ನ ಭಗವತ್ಪಾದರು ಉದಾಹರಿಸಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ, ಎಷ್ಟೆಲ್ಲ ಯುಕ್ತಿಗಳನ್ನು ಹೇಳಿದ್ದಾರೆ. ಅವುಗಳನ್ನೆಲ್ಲ ನಾವು ಅನುಸಂಧಾನ ಮಾಡಿಕೊಂಡು ಆ ಭಗವಂತನ ಗುಣಪೂರ್ಣತೆಯನ್ನು ಸದಾ ಸ್ಮರಣೆಗೆ ತಂದುಕೊಳ್ಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಅಂದಿನ ಉಪನ್ಯಾಸ ಈ ವಿಷಯಗಳನ್ನೇ ಒಳಗೊಂಡು ಪ್ರಾರಂಭ ಆಯಿತು. ಇದನ್ನೇ ಮಾಡಿದ್ರು ಅವತ್ತು. ಈ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಅನಿವಾರ್ಯವಾಗಿ ಭಗವತ್ಪಾದರಿಗಿಂತ ಮುಂಚೆ ಮೊದಲು ಬಂದ ಎಷ್ಟೋ ದಾರ್ಶನಿಕರುಗಳ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಂತೆ. ಆ ವಿಷಯಗಳನ್ನು ಪ್ರಸ್ತಾಪ ಮಾಡಿ ದಾರ್ಶನಿಕರದ್ದನ್ನ ಯಾವ್ಯಾವ ಅಂಶದಲ್ಲಿ ಅವರ ವಿಚಾರಧಾರೆ ತಪ್ಪಿದೆ, ಎಲ್ಲೆಡವಿದ್ರು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಬಂದರಂತೆ. ಬಹಳ ಅದ್ಭುತವಾಗಿ ಪ್ರಸ್ತಾಪ ಮಾಡಿದರು. ಪ್ರಪಂಚ ಭಗವಂತನಿಂದ ನಿರ್ಮಾಣ ಆಗಿದೆ ಅನ್ನೋದು ಭಗವತ್ಪಾದರು ವೇದದಿಂದ ಸಾಧಿಸ್ಲಿಕ್ಕೆ ಹೊರಟಿದ್ರು.
ಅದಕ್ಕೆ ವಿರೋಧ ಪಕ್ಷದಲ್ಲಿ ಒಂದು ವಾದ ನಿಂತುಕೊಳ್ಳುತ್ತದೆ. ಒಂದು ವಾದ, ವಿರೋಧ ಪಕ್ಷಿಯಾಗಿ ಇರುವ ಎಷ್ಟೋ ವಾದಗಳಲ್ಲಿ ಇದು ಒಂದು ವಾದ. ಅದನ್ನ ಪರಿಣಾಮವಾದ ಅಂತ ಕರೀತಾರೆ. ಭಗವತ್ಪಾದರಿಗಿಂತ ಮೊದಲು ಬಂದದ್ದು. ಹಾಲು ಮೊಸರಾಗಿ ಪರಿಣಾಮ ಆದಂತೆ ಪ್ರಪಂಚವು ಪ್ರಕೃತಿಯಿಂದ ಪರಿಣಾಮ ಆಗಿದೆ. ಪ್ರಕೃತಿ ಹಾಲು, ಪ್ರಪಂಚ ಎಲ್ಲ ಮೊಸರು. ಹೀಗೆ ಪ್ರಪಂಚದಲ್ಲಿ ಪರಿಣಾಮ ಆಗ್ತಾ ಇರೋದು ಕಂಡದ್ರಿಂದ ಇದೆಲ್ಲ ಹಾಲು ಮೊಸರಿನಂತೆ ಆದದ್ದು ಅಂತ ಇಷ್ಟು ಹೇಳೋಣ. ಇದಕ್ಕೆ ಹಿಂದೆ ಒಬ್ಬ ದೇವರಿದ್ದಾನೆ, ಅವನೊಬ್ಬ ಬ್ರಹ್ಮ, ವಿಷ್ಣು, ಈಶ್ವರ, ಈ ಎಲ್ಲ ಶಬ್ದದಿಂದ ಕರೆಸ್ಕೊಳ್ಳೋವನಿದ್ದಾನೆ, ಈ ಕಲ್ಪನೆನೇ ಬೇಡ ಅಂತ ಅಭಿಪ್ರಾಯ ಆ ವಾದದವರು ಹೇಳ್ತಾರೆ. ಅದಕ್ಕೆ ಭಗವತ್ಪಾದರು ಈ ಪರಿಣಾಮವಾದದ ಬಗ್ಗೆ ಪ್ರಸ್ತಾಪ ಮಾಡಿ ಅದನ್ನು ಗಂಭೀರವಾಗಿ ನಿರಾಕರಣೆ ಮಾಡ್ತಾರೆ. ಅದಕ್ಕೆ ದೋಷ ತೋರಿಸ್ತಾರೆ. ಅದರ ಮೇಲೆ ದೋಷ ತೋರಿಸಿ ಇದು ಸರಿಯಲ್ಲ, ಸಜ್ಜನರು ಇದನ್ನ ಆಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏನ್ ಕಾರಣ ಕೊಟ್ಟರು ಅಂದ್ರೆ, ಲೋಕದಲ್ಲಿ ಒಂದು ಬಟ್ಟೆ ಸೃಷ್ಟಿ ಆಗ್ಬೇಕಾದ್ರೆ, ಒಂದು ಬಟ್ಟೆ ನಿರ್ಮಾಣ ಆಗ್ಬೇಕಾದ್ರೆ ಒಬ್ಬ ಚೇತನನ ಇಚ್ಛಾ ಪ್ರಯತ್ನ ಎಲ್ಲ ನಡೆದದ್ದು ಕಂಡಿದೆ. ನೋಡಿ, ಒಂದು ಬಟ್ಟೆ ನಿರ್ಮಾಣದ ಹಿಂದೆ ಒಬ್ಬ ಕುವಿಂದ ಇದ್ದಾನೆ. ಕುವಿಂದ ಅಂದ್ರೆ ನೇಕಾರ. ಬಟ್ಟೆ ಹತ್ತಿಯ ಪರಿಣಾಮ ದಾರ, ದಾರದ ಪರಿಣಾಮವೇ ಬಟ್ಟೆ. ಬಟ್ಟೆ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಆ ಬಟ್ಟೆ ಸೃಷ್ಟಿಯ ಹಿಂದೆ ಒಬ್ಬ ಪುರುಷ ಬೇಕೋ ಬೇಡೋ, ಚೇತನ ಬೇಕೋ ಬೇಡೋ? ಬಟ್ಟೆದೇ ಈ ಪರಿಸ್ಥಿತಿ ಅಂದ ಮೇಲೆ ಇನ್ನು ಇಷ್ಟು ದೊಡ್ಡ ಪ್ರಪಂಚ ನಿರ್ಮಾಣ ಆಗಿದೆ ಅಂದ್ರೆ ಅದರ ಹಿಂದೆ ಒಬ್ಬ ಚೇತನ, ಇಚ್ಛಾ ಪ್ರಯತ್ನಗಳನ್ನು ನಡೆಸುವ ಒಬ್ಬ ಚೇತನ ಇರಲೇಬೇಕು. ಇದು ಯುಕ್ತಿ ಭಗವತ್ಪಾದರು ಹೇಳಿದ್ದು. ಈ ಯುಕ್ತಿಗೆ ಪ್ರತಿಯಾಗಿ ಏನೂ ಮಾತನಾಡ್ಲಿಕ್ಕೆ ಆಗಲಿಲ್ಲ ಆ ಪರಿಣಾಮವಾದಿಗಳು. ಒಂದು ಬಟ್ಟೆ ನಿರ್ಮಾಣ ಆಗ್ಬೇಕಾದ್ರೆ ಒಬ್ಬ ನೇಕಾರನ ಅವಶ್ಯಕತೆ ಇದೆ ಅಂದಾಗ, ಈ ಪ್ರಪಂಚದಂತಹ ಬಟ್ಟೆ ನಿರ್ಮಾಣ ಆಗ್ಬೇಕಾದ್ರೂ ಅದರದ್ದೆಲ್ಲ ತಿಳುವಳಿಕೆ, ಬಟ್ಟೆಯ ಬಗ್ಗೆ, ಪ್ರಪಂಚದ ಬಗ್ಗೆ ಎಲ್ಲ ತಿಳುವಳಿಕೆ ಇರುವ ಇಚ್ಛಾ ಪ್ರಯತ್ನಾದಿಗಳನ್ನು ಹೊಂದಿರುವ ಒಬ್ಬ ಚೇತನ ಇರಬೇಕು. ಇಲ್ದಿದ್ರೆ ಇಷ್ಟು ದೊಡ್ಡ ಬಟ್ಟೆ ಎಂತಿರುವ ಪ್ರಪಂಚದ ನಿರ್ಮಾಣ ಹೇಗಾಗೋದು? ಅದಕ್ಕೆ ಕೇವಲ ಅಚೇತನದ ಪರಿಣಾಮ, ಹಾಲಿನ ಪರಿಣಾಮ ಮೊಸರು ಅಂತ ಹೇಗೋ ಹಾಗೆ ಪ್ರಪಂಚ ಅನ್ನೋ ವಾದ ಸರಿ ಆಗಲ್ಲ ಅಂತಂದ್ರು ಭಗವತ್ಪಾದರು. ಹಾಲು ಕೂಡ ಮೊಸರಾಗಿ ಪರಿಣಾಮ ಆಗ್ತದೆ ಅಂದ್ರೆ ಹಾಲಿನ ಪರಿಣಾಮ ಮೊಸರು ಅನ್ಬೇಕಾದ್ರೆ ಸ್ವಲ್ಪಲ್ಲ ಸ್ವಲ್ಪ ಮೊಸರು ಅದಕ್ಕೂ ಹಾಕ್ಬೇಕಲ್ವಾ? ಹಾಲಿಗೆ, ಹಾಲಿನ ಪಾತ್ರೆಗೆ ಸ್ವಲ್ಪ ಮೊಸರು ಹಾಕ್ಬೇಕು, ಅಂದ್ರೆ ಅದು ಮೊಸರಾಗಿ ಪರಿಣಾಮ ಆಗೋದು. ಹಾಗಾದ್ರೆ ಅದರ ಹಿಂದೆನೂ ಒಬ್ಬ ಚೇತನ ಇದ್ದಾನೆ ಅಂತಾಯ್ತು. ಲೋಕದಲ್ಲಿರುವ 4 ಥರದ ಪರಿಣಾಮದ ಹಿಂದೆಯೂ ಚೇತನ ಕಂಡು ಬರ್ತಾನೆ. ಹಸಿರು ಕಾಯಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಅಂದ್ರೆ ಸೂರ್ಯನ ಶಾಖೆ. ಹಾಗಾದ್ರೆ ಸೂರ್ಯನಂತ ಒಬ್ಬ ಚೇತನನನ್ನ ಅಪೇಕ್ಷಿಸಿ ಅದು ಪರಿಣಾಮ ಆಯ್ತಲ್ವಾ? ಬಂಗಾರದ ಗಟ್ಟಿ ಕಂಕಣ ಆಗ್ಬೇಕಾದ್ರೆ ಒಬ್ಬ ಸ್ವರ್ಣಕಾರ ಚೇತನನ ಪ್ರಯತ್ನ, ಇಚ್ಛಾ ಬೇಕಾಯ್ತಲ್ವಾ? ಹೀಗೆ ಹಾಲು ಮೊಸರು, ಮಣ್ಣು ಮಡಿಕೆ ಅಂದ್ರೆ ಎಷ್ಟು ಥರದ ಪರಿಣಾಮಗಳು ಲೋಕದಲ್ಲಿ ಕಾಣುತ್ತೇವೆ, ಅಚೇತನಗಳಿಂದ ಆಗ್ತಾ ಇದೆ ಅಂತೇವೆ. ಅದರ ಹಿಂದೆಲ್ಲ ಒಬ್ಬ ಚೇತನ ಇದ್ದಾನೆ. ಹಾಗಾಗಿ ಚೇತನನನ್ನು ಹೊರತುಪಡಿಸಿ ಲೋಕದಲ್ಲಿರುವ ಯಾವ ಪರಿಣಾಮವೂ ಆಗ್ತಾ ಇಲ್ಲ ಅಂದಾಗ ಪ್ರಪಂಚ ಇಷ್ಟು ದೊಡ್ಡದ್ದು, ಇದನ್ನ ನಿರ್ಮಿಸೋದ್ರ ಹಿಂದೆ ಒಬ್ಬ ಚೇತನ ಇಚ್ಛಾ ಪ್ರಯತ್ನಾದಿಗಳನ್ನು ಪಡೆದವ ಇರಲೇಬೇಕು.
ಹಾಗಾಗಿ ಪರಿಣಾಮವಾದವನ್ನು ಸಜ್ಜನರು ಆಧರಿಸುವಾಗ ಎಚ್ಚರಿಕೆ ಇರಲಿ ಅಂತ ಅದನ್ನ ವಿಮರ್ಶಿಸಿಬಿಟ್ಟು ಹೀಗೆ ಇನ್ನು ಮುಂದುವರೆದ ಎಷ್ಟೋ ದಾರ್ಶನಿಕರುಗಳ ಅಭಿಪ್ರಾಯವನ್ನ ತಮ್ಮ ವ್ಯಾಖ್ಯಾನದೊಳಗೆ ತಗೊಂಡಿರುತ್ತೆ ಭಗವತ್ಪಾದರ ಅವತ್ತು. ಇನ್ನು ಅಂಗಾಂಗಿ ಭಾವವನ್ನ ಹೇಳುವ ಒಂದು ವಾದ ಇದೆ. ಚೇತನ ಅಚೇತನಗಳಲ್ಲಿ ಅಂಗಾಂಗಿ ಭಾವದ ವ್ಯವಸ್ಥೆಯನ್ನು ಹೇಳೋ ವಾದ, ಅದನ್ನು ಭಗವತ್ಪಾದರು ವಾದದಲ್ಲಿ ತಮ್ಮ ವ್ಯಾಖ್ಯಾನದಲ್ಲಿ ನಿರಾಕರಿಸಿದರು. ಇನ್ನು ವೇದಗಳು ಅನುಮಾನಕ್ಕಿಂತಲೂ ಪ್ರಬಲವಾದ ಪ್ರಮಾಣ. ಬೇರೆ ದಾರ್ಶನಿಕರೆಲ್ಲ ಅನುಮಾನವನ್ನು ಬಹಳ ಗಟ್ಟಿಯಾಗಿಟ್ಟುಕೊಂಡು ಮಾತನಾಡ್ತಾರೆ. ಪ್ರಮಾಣಗಳಲ್ಲಿ ಅನುಮಾನ ಬಹಳ ಗಟ್ಟಿ ಅಂತ ಯುಕ್ತಿ. ಇವತ್ತು ವೆಸ್ಟರ್ನ್ ಫಿಲಾಸಫಿಯು ಯುಕ್ತಿಯನ್ನು ಹೆಚ್ಚು ಅವಲಂಬಿಸುತ್ತದೆ. ಆದರೆ ಭಗವತ್ಪಾದರು ಅಪೌರುಷೇಯವಾದ ವೇದವನ್ನೇ ಆಧಾರ ಇಟ್ಟುಕೊಂಡು ಧರ್ಮ ಅಧರ್ಮ, ಭಗವಂತ, ಆ ಭಗವಂತನ ಆಕಾರ ಗುಣ ಅವುಗಳನ್ನು ನಿಶ್ಚಯಿಸಬೇಕು. ಅನುಮಾನ ಯಾವತ್ತಿದ್ರೂ ಕೂಡ ಕಾಮಚಾರಿಣಿ. ಕಾಮಚಾರಿಣಿ ಆದದ್ದರಿಂದ ಅನುಮಾನ ಸ್ವತಂತ್ರ ಪ್ರಮಾಣ ಅಂತ ಆಗಲಾರದು. ವೇದ ಸಹಿತವಾಗಿದ್ರೆ ಅದು ಸಬಲ. ವೇದ ರಹಿತವಾಗಿದ್ರೆ, ವೇದದ ಆಧಾರ ರಹಿತವಾಗಿದ್ರೆ ಅನುಮಾನ ಯಾವತ್ತೂ ಕೂಡ ಪ್ರಬಲವಾಗಲಾರದು. ಹಾಗಾಗಿ ಎಷ್ಟು ದಾರ್ಶನಿಕರು ತಮ್ಮ ಗ್ರಂಥಗಳಲ್ಲಿ ಕೇವಲ ಯುಕ್ತಿಯ ಸಹಕಾರದಿಂದ ತಮ್ಮ ಕಾನ್ಸೆಪ್ಟ್ ಅನ್ನ ಲೋಕಕ್ಕೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರೋ ಅದು ತಪ್ಪು ಅಂತ ಅವತ್ತಿನ ದಿವಸನೇ ಭಗವತ್ಪಾದರು ವಾದ ಮಾಡಿ ಲೋಕಕ್ಕೆ ಸಮರ್ಥಿಸಿದ್ರು. ಅನುಮಾನಕ್ಕೂ ವೇದಕ್ಕೂ ಬಹಳ ಅಂತರ ಇದೆ. ಅಪೌರುಷೇಯವಾದ ವೇದದ ಮುಂದೆ ಯುಕ್ತಿ ಏನಲ್ಲ. ಯುಕ್ತಿ ಬಹಳ ದುರ್ಬಲ. ಹಾಗಾಗಿ ವೇದಗಳೇ ಪ್ರಬಲ ಅಂತ ಸಮರ್ಥನೆ ಮಾಡಿಬಿಟ್ರು. ಇದು ಭಗವತ್ಪಾದರು ಲೋಕಕ್ಕೆ ಕೊಟ್ಟ ಮತ್ತೊಂದು ವಿಶೇಷ ಅಂತ ನಾವು ಭಾವಿಸಬೇಕು. ಇದು ಬ್ರಹ್ಮಸೂತ್ರದ ಸಿದ್ಧಾಂತ. ಅನುಮ ಕಾಮಚಾರಿಣಿ ಅಂತಾರೆ ಅದಕ್ಕೆ ಭಗವತ್ಪಾದರು. ಕೇವಲ ಅನುಮಾನವನ್ನ, ಕೇವಲ ಲಾಜಿಕ್ ಅನ್ನು ಇಟ್ಟುಕೊಂಡು ಯಾವುದೇ ಕಾನ್ಸೆಪ್ಟ್ಗಳನ್ನ ಚರ್ಚೆ ಮಾಡಬೇಡಿ, ತೀರ್ಮಾನಕ್ಕೆ ಬರಬೇಡಿ. ಇವತ್ತು ಬಹಳ ಜನ ಅಲ್ಲೇ ಎಡುತ್ತಿದ್ದಾರೆ. ಪ್ರಶ್ನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಗ್ರಂಥಗಳನ್ನು ಬರೀತಾರೆ. ಸಾವಿರಾರು ಪುಟಗಳಷ್ಟು ಪುಸ್ತಕಗಳನ್ನು ಮುದ್ರಣ ಮಾಡ್ತಾರೆ ಬರೆದು. ನೋಡಿದ್ರೆ ಒಳಗೆ ಬರೀ ತರ್ಕ, ಕೇವಲ ಶುಷ್ಕವಾದ ತರ್ಕ. ಅದರ ಹಿಂದೆ ಯಾವ ಬುಡಕ್ಕೆ ಆಧಾರವೇ ಇಲ್ಲ. ನೋಡಿದ್ರೆ ಸಾವಿರಾರು ಪುಟಗಳಾಗಿದೆ ಪುಸ್ತಕ. ಉಪನ್ಯಾಸ ಮಾಡ್ತಾರೆ, ಆ ಉಪನ್ಯಾಸಗಳಲ್ಲಿ ಕೇವಲ ತರ್ಕ, ಪ್ರವಚನಗಳು ತರ್ಕ, ಎಲ್ಲ ತರ್ಕ ಪೂಜೆ. ಆ ತರ್ಕದ ಹಿಂದೆ ಒಂದು ಪ್ರಮಾಣವೂ ಕೂಡ ಗಟ್ಟಿಯಾದ ಆಧಾರ ಇರಲ್ಲ. ಒಂದು ಗಟ್ಟಿಯಾದ ಆಧಾರ ಆ ತರ್ಕದ ಹಿಂದೆ ಇರಲ್ಲ. ಆವಾಗ ಅದೆಲ್ಲ ಟೊಳ್ಳಾಗ್ತದೆ. ಇಷ್ಟು ಜನ ಕೆಲವರಂತೂ ತರ್ಕದ ಪ್ರಕ್ರಿಯೆಯನ್ನು ಮೀರಿ ತುಂಬಾ ಕೆಳಮಟ್ಟದ ಉಪನ್ಯಾಸಗಳನ್ನು ಮಾಡ್ತಾರೆ. ನೋಡಿದ್ರೆ ಸಬ್ಜೆಕ್ಟ್ ದೊಡ್ಡದಾಗಿರ್ತದೆ. ಅದು ಹಾಗೂ ಮಾಡಬಾರ್ದು. ಬಲಾಯ ಸರ್ವಾನುಮಾನ ವೇದಾಸ್ಯುರ್ಯೈರಪಾಲಿತಾ ಕಾಮಾದೇತಾ ಪ್ರವರ್ತಂತೆ ಕಾಮಿನ್ಯೈವ ಭರ್ತೃಭಿಃ ಅಂತ. ಕಾಮಾದೇತಾ ಪ್ರವರ್ತಂತೆ ಕಾಮಿನ್ಯ. ಎಲ್ಲ ಅನುಮಾನಗಳನ್ನೇ ಬಳಸಿ ಕೇವಲ ತರ್ಕದಿಂದ ನಿಮ್ಮ ಕಾನ್ಸೆಪ್ಟ್ ಅನ್ನ ಜಗತ್ತಿನೊಳಗೆ ವಿವರಣೆ ಮಾಡುವ ಸಾಹಸ ಮಾಡಬೇಡಿ. ಅದನ್ನು ಮಾಡಬೇಡಿ. ವೇದಗಳ ಆಧಾರದಲ್ಲಿ ಯುಕ್ತಿಯನ್ನು ಬಳಸಿ. ಕೇವಲ ಯುಕ್ತಿಗೆ ಯಾವುದೇ ಶಕ್ತಿ ಇಲ್ಲ. ಇದನ್ನ ತಮ್ಮ ಉಪನ್ಯಾಸಗಳಲ್ಲಿ ಭಗವತ್ಪಾದರು ಎಲ್ಲರಿಗೂ ಕೂಡ ಪರಿಚಯಿಸ್ತಾ ಇದ್ದರಂತೆ. ಹೀಗೆ ತಾರ್ಕಿಕರು ಕೆಲವು ಗುಣಗಳು ಇದ್ದಾವೆ ಭಗವಂತನಿಗೆ ಅಂತ ಹೇಳ್ತಾ ಇದ್ದ ತಾರ್ಕಿಕರನ್ನ ವಿಮರ್ಶೆಗೆ ತಗೊಂಡ್ರು ತಮ್ಮ ವಾದದಲ್ಲಿ. ಕೇವಲ 8 ಗುಣ 10 ಗುಣಗಳನ್ನು ಒಪ್ಪಿದರೆ ಸಾಕು ಅಂತ. ಭಗವತ್ಪಾದರು ಅವರ ವಾದವನ್ನು ತಮ್ಮ ಉಪನ್ಯಾಸದಲ್ಲಿ ನಿರಾಕರಣೆ ಮಾಡಿದರು. ಅಪೌರುಷೇಯ ವೇದಗಳು
ಭಗವಂತನಲ್ಲಿ ಗುಣಪೂರ್ಣತೆಯನ್ನ, ಅನಂತ ಗುಣಪೂರ್ಣತೆಯನ್ನ ಬ್ರಹ್ಮಶಬ್ದ ವಾಚ್ಯತ್ವದಿಂದಲೇ ಸಾಧನೆ ಮಾಡ್ತಿದ್ದಾವೆ, ತಿಳಿಸ್ತಾ ಇದ್ದಾವೆ ಅಂತ ಅಂದಮೇಲೆ 8-10 ಗುಣಗಳಿಂದ ದೇವರನ್ನ, ಭಗವಂತನನ್ನ ಜಗತ್ತಿಗೆ ಪರಿಚಯಿಸುವ ವಾದ ಎಷ್ಟು ಸಮಂಜಸ. ಅಲ್ಲೂ ಮತ್ತೆ ತರ್ಕದ ಬಲ ಇತ್ತು ಅವರಿಗೆ. ಅಲ್ಲ, ಲೋಕದಲ್ಲಿ ಸುಖ ಒಪ್ಪಿದಾಗ ದುಃಖವೂ ಕಂಡದ್ದಿದೆ. ನಮ್ಮಲ್ಲಿ ಭಗವಂತನಲ್ಲಿಯೂ ಸುಖ ಇದೆ ಅಂತ ಒಪ್ಪಿದರೆ ದುಃಖ ಒಪ್ಪಬೇಕಾಗ್ತದೆ, ತರ್ಕ. ಹಾಗಾಗಿ ಸುಖ ಒಪ್ಪೋದು ಬೇಡ, ದುಃಖನೂ ಒಪ್ಪುವ ಅವಶ್ಯಕತೆ ಇರಲ್ಲ. ಹೀಗೆ ತರ್ಕದಿಂದ ದೇವರಲ್ಲಿ ಗುಣದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೊರಟರು. ಈ ಗುಣ ಇದೆ, ಈ ಗುಣ ಇಲ್ಲ ಅನ್ನೋದನ್ನು ತರ್ಕದಿಂದ. ಭಗವತ್ಪಾದರಂತಾರೆ, ತರ್ಕಕ್ಕೆ ಪ್ರತಿ ತರ್ಕ ಹಾಕಿದ್ರೆ ಏನ್ ಸಮಸ್ಯೆ ಬರ್ತದೆ ನೀವೇ ಯೋಚಿಸಿ. ನಿಮ್ ತರ್ಕಕ್ಕೆ ನಾನೊಂದು ಪ್ರತಿ ತರ್ಕ ಹಾಕ್ತೇನೆ ಎಂದು. ಹಾಗಾದ್ರೆ ದೇವರಿಗೆ ಜ್ಞಾನ ಇದೆ ಅಂತ ಒಪ್ತೀರಾ? ನೀವು ಒಪ್ಪಿದ ದೇವರು ಜ್ಞಾನ ಉಳ್ಳವನ ಇಲ್ವಾ? ಹೌದು ಅಂತ ಹೇಳಿದ್ರು. ಜ್ಞಾನ ಇದೆ, ಯಾಕಂದ್ರೆ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ನಾಲೆಡ್ಜ್ ಇರಬೇಕಲ್ಲ ಅದ್ರ ಬಗ್ಗೆ. ಹಾಗಾಗಿ ಜ್ಞಾನ ಗುಣ ದೇವರಲ್ಲಿ ಇದೆ ಅಂತ ಒಪ್ತೇವೆ. ಸುಖ ಇಲ್ಲ, ದುಃಖ ಇಲ್ಲ ಅಂತ ಹೇಳಿದೇವೆ ಅಷ್ಟೇ ಅಂದ್ರೆ ಅವರು. ಭಗವತ್ಪಾದರು ಪ್ರತಿ ತರ್ಕ ಹೇಳ್ತಾರೆ, ಜ್ಞಾನ ಯಾರಿಗಿದೆ ಅವನಿಗೆ ಅಜ್ಞಾನನೂ ಇದ್ದದ್ದು ಕಂಡಿದೆ ಲೋಕದಲ್ಲಿ. ಸಿಂಪಲ್. ಜ್ಞಾನ ಇದ್ದವನಿಗೆ ಅಜ್ಞಾನ ಕಂಡಿದೆ, ಸುಖ ಇದ್ದವನಿಗೆ ದುಃಖ ಕಂಡಿದೆ ಅಂತ ಹೇಳಿದ್ರಲ್ವಾ, ಹಾಗೆ. ಹಾಗಾದ್ರೆ ದೇವರಲ್ಲಿ ನೀವೇ ಒಪ್ಪಿದಂತೆ ಜ್ಞಾನ ಅಜ್ಞಾನವೂ ತಂದು ಕೊಡ್ತದೆ. ಆದ ಕಾರಣ ಅಜ್ಞಾನನೂ ಬರಬಾರ್ದು, ಜ್ಞಾನನೂ ಬರಬಾರ್ದು. ಹಾಗೆ ದೇವರಿಗೆ ಜ್ಞಾನವೂ ಇಲ್ಲ ಅಂತ ಹೇಳಿಬಿಡ್ತೀರಾ? ಅವರಿಗದು ಒಪ್ಪಿಗೆ ಇಲ್ಲ. ಅವರ ಜ್ಞಾನ ಒಪ್ಪಿಕೊಳ್ಬೇಕು ಅಂತ ಅಲ್ಲೂ ತರ್ಕ ಮಾಡಿ ಹೇಳಿದ್ರು. ಇಷ್ಟು ದೊಡ್ಡ ಪ್ರಪಂಚ ನಿರ್ಮಾಣ ಆಗ್ಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಜ್ಞಾನ, ಪ್ರಯತ್ನ, ಇಚ್ಛಾ ಅದಕ್ಕೆ ತಕ್ಕಂತೆ ಒಪ್ಪಿಕೊಳ್ಳೇಬೇಕು ಅಂತ ಅವರೇ ಅದನ್ನು ಸಮರ್ಥಿಸಿದ್ರು. ಆದ್ರೆ ಅವ್ರಿಗೆ ಆ ಯುಕ್ತಿಗಳು ಮುಳುವಾಯಿತು. ಭಗವತ್ಪಾದರು ತೋರಿಸಿದ್ರು, ಜ್ಞಾನ ಒಪ್ಪಿದ್ರೆ ಅಜ್ಞಾನ ಒಪ್ಪಬೇಕಾಗ್ತದೆ, ಏನ್ ಮಾಡ್ತೀವಿ? ತಾತ್ಪರ್ಯ ಅವರ ತರ್ಕಕ್ಕೆ ಪ್ರತಿ ತರ್ಕ ಹೇಳಿ ಅವ್ರ ಬಾಯಿ ಮುಚ್ಚಿದ್ರು ಅನ್ನೋದು ಮಹತ್ವ ಅಲ್ಲ. ವಿಮರ್ಶಕರ ರಂಗದಲ್ಲಿ ಈ ದೇವರು ಅನ್ನೋನನ್ನ ನಿಮ್ಮ ತರ್ಕದಿಂದ ತೀರ್ಮಾನ ಮಾಡಬೇಡ್ರಿ ಅನ್ನೋದಷ್ಟೇ ಭಗವತ್ಪಾದರ ಅಭಿಪ್ರಾಯ. ನಿಮ್ಮ ಮೂಗಿನ ನೇರಕ್ಕೆ ಒಂದು ಯುಕ್ತಿಯನ್ನು ಹಾಕಿ ಅವನ ವ್ಯಕ್ತಿತ್ವವನ್ನ ನೀವೇ ಒಂದು ಇಮ್ಯಾಜಿನ್ ತಂದುಕೊಂಡು ಹೀಗೆ ಇದ್ದಾನೆ ದೇವರು ಅಂತ ವಾದ ಮಾಡಬೇಡಿ. ಅವನು ಇಂದ್ರಿಯಗಳಿಗೆ ನಿಲುಕುವವನಲ್ಲ, ಅನುಮಾನಕ್ಕೆ ನಿಲುಕುವವನಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವ ಏನಂ ವೇದಯಂತಿ. ವೇದಗಳು ಮಾತ್ರ ಅವನ ವ್ಯಕ್ತಿತ್ವವನ್ನ, ಅವನ ಮಹತೋ ಮಹತ್ ಅಣೋರಣೀಯಾನ್, ಅಷ್ಟು ಎತ್ತರದ ಆ ವ್ಯಕ್ತಿತ್ವವನ್ನು ವೇದಗಳು ಸೆರೆ ಹಿಡಿತಾವೆ. ಅವು ಪೂರ್ಣ ಅಲ್ಲ, ಒಂದಿಷ್ಟು ಸೆರೆ ಹಿಡಿದು ಕೊಡ್ತಾವೆ. ಹಾಗಾಗಿ ವೇದದ ಆಧಾರದಿಂದಲೇ ಅವನನ್ನ ತಿಳಿಲಿ, ತರ್ಕದ ಆಧಾರದಿಂದ ಅಲ್ಲ. ತರ್ಕದಿಂದ ಆದ್ರೆ ಎಲ್ಲ ತಪ್ಪಾಗ್ತದೆ. ಹೀಗೆ ಭಗವತ್ಪಾದರು ವೇದದ ಪ್ರಮಾಣದಿಂದಲೇ ಭಗವಂತನನ್ನ ತಿಳಿಬೇಕು, ಸದಾಗಮೈಕ ವಿಜ್ಞೇಯಂ ಅನ್ನೋ ತತ್ವವನ್ನ ಲೋಕಕ್ಕೆ ಪ್ರಚುರಪಡಿಸ್ತಾ ಬರ್ತಾ ಇತ್ತು. ಇದೆಲ್ಲ 15ನೇ ಸರ್ಗದಲ್ಲಿ ಆ ವಾದ ಹೇಗಿತ್ತು, ಅವರ ವ್ಯಾಖ್ಯಾನ ಹೇಗಿತ್ತು ಅನ್ನೋದನ್ನ ನಾವು ವಿಸ್ತಾರವಾಗಿ ನೋಡ್ತೇವೆ. ಇನ್ನು ಕೆಲವರು ಯಾಕೆ ವಿಷ್ಣುನನ್ನೇ ಪ್ರಪಂಚಕ್ಕೆ ಕಾರಣ, ಸರ್ವಜ್ಞ, ಸರ್ವಕರ್ತ ಅಂತ ಹೇಳಬೇಕು? ನಾವು ಶಿವನನ್ನು ಹೇಳ್ತೇವೆ, ಇನ್ನು ಕೆಲವರು ನಾವು ಶಕ್ತಿಯನ್ನು ಹೇಳ್ತೇವೆ, ಇನ್ನು ಕೆಲವರು ನಾವು ಸೂರ್ಯನನ್ನು ಹೇಳ್ತೇವೆ, ಕೆಲವರು ಸ್ಕಂದನನ್ನ, ಕೆಲವರು ಗಣಪತಿಯನ್ನ, ಇನ್ನು ಕೆಲವರು ಇನ್ನಿತರ ಬೇರೆ ಬೇರೆ ದೇವತೆಗಳನ್ನ ಉದಾಹರಿಸಿ ಅವರನ್ನೆಲ್ಲ ನಾವು ಪ್ರಪಂಚಕ್ಕೆ ಕರ್ತೃ ಅಂತ ಭಿನ್ನ ಭಿನ್ನ ಪಂಗಡಗಳು ಒಪ್ಪಿಕೊಂಡಿದ್ದನ್ನ ನಾವು ನೋಡ್ತಿದ್ದೇವೆ ಪ್ರಪಂಚದಲ್ಲಿ. ಈ ವಿಷಯದಲ್ಲೂ ಭಗವತ್ಪಾದರು ವಿಷ್ಣುವಿನ ಸರ್ವೋತ್ತಮತೆ, ಸರ್ವಕರ್ತೃತ್ವ ಬಗ್ಗೆ ಸಾಧನೆ ಮಾಡ್ತಾರೆ ತಮ್ಮ ಉಪನ್ಯಾಸದಲ್ಲಿ.
ನೋಡಿ, ಅವನ ಬಗ್ಗೆ ನೀವು ತೀರ್ಮಾನ ಮಾಡ್ಲಿಕ್ಕಿರೋದೇ ವೇದ ಉಪನಿಷತ್ತುಗಳು, ಮಹಾಭಾರತಾದಿಗಳು. ಅವುಗಳನ್ನು ಬಿಟ್ಟು ಬೇರೆದ್ರಿಂದ ನೀವು ಇವನನ್ನೇ ಸರ್ವೋತ್ತಮ, ವಿಶ್ವಕರ್ತ, ವಿಶ್ವಜ್ಞ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಶಾಸ್ತ್ರವನ್ನು ಪ್ರಮಾಣವಾಗಿ ಇಟ್ಟುಕೊಂಡೇ ಹೊರಡಬೇಕು ವೇದಗಳನ್ನೆಲ್ಲ. ಅವು ಶಿವನಲ್ಲಿ, ಬ್ರಹ್ಮನಲ್ಲಿ, ಚತುರ್ಮುಖ ಬ್ರಹ್ಮನಲ್ಲಿ, ಸ್ಕಂದನಲ್ಲಿ, ಗಣಪತಿಯಲ್ಲಿ, ಸೂರ್ಯನಲ್ಲಿ ಒಂದಲ್ಲ ಒಂದು ದೋಷಗಳ ಪರಿಚಯ ಮಾಡಿಸ್ತದೆ. ಯಾರಲ್ಲಿ ದೋಷ ಇದೆ ಅವನು ಸರ್ವಜ್ಞ, ಸರ್ವೋತ್ತಮ, ಸರ್ವೇಶ್ವರ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಈ ತಕರಾರು ತೆಗೆದ್ರು ಭಗವತ್ಪಾದರು. ಈ ತಕರಾರು ತೆಗೆದಾಗ ಉಳಿದವರಿಗೆ ಉತ್ತರ ಕೊಡ್ಲಿಕ್ಕೆ ಕಠಿಣ ಆಯಿತು. ಇದು ನೋಡಿ, ಈ ತಕರಾರು ಸಣ್ಣದ ತಕರಾರಲ್ಲ, ಬಹಳ ದೊಡ್ಡದಾಗಿದೆ. ಯಾಕಂದ್ರೆ ಅವರು ವೇದ ಉಪನಿಷತ್ತುಗಳನ್ನು ಪ್ರಮಾಣವಾಗಿ ಕೊಡ್ತೇವೆ ಅಂತಂದವರಿಗೆಲ್ಲ ಈ ಮಾತನ್ನು ಹೇಳಿದಾಗ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಶಿವನನ್ನ ಹೇಳಿದ್ರಿ, ಸರಿ, ಶಿವನ ಪರಿಚಯನೆ ಮಾಡಿಸೋದು ಯಾವುದು? ನೀವಂತೂ ಕಣ್ಣಿನಿಂದ ಶಿವನನ್ನು ಕಂಡವರಲ್ಲ. ಅವನು ಯಾರು, ಅವನು ಹೇಗಿದ್ದಾನೆ ಅಂತ ಪರಿಚಯಿಸಲಿಕ್ಕೆ ಅನಿವಾರ್ಯವಾಗಿ ವೇದ ಉಪನಿಷತ್ತುಗಳನ್ನ, ಮಹಾಭಾರತ ಪುರಾಣಗಳನ್ನ ಆಶ್ರಯಿಸಬೇಕು. ಅದೇ ಮಹಾಭಾರತ, ಅದೇ ಉಪನಿಷತ್ತು, ಪುರಾಣ, ವೇದಗಳೇನೆ ಆ ಶಿವನ ಬಗ್ಗೆ ಕೆಲವು ಘಟನೆಗಳನ್ನು ಹೇಳುವಾಗ ದೋಷ ಇದೆ ಅಂತ ಪರಿಚಯಿಸ್ತಾರೆ. ಅವನಿಗೂ ಸಮಸ್ಯೆ ಬಂದಿದೆ, ಅವನಿಗೆ ವಿಪತ್ತು ಬಂದಾಗ ವಿಷ್ಣುನನ್ನು ಆಶ್ರಯಿಸಿದ ಅಂತ ಪರಿಚಯಿಸ್ತಾರೆ. ಅದನ್ನು ಹೇಗೆ ಅರ್ಥೈಸ್ತೀರಿ? ಅವನು ಸರ್ವಕರ್ತೃವಾಗಿದ್ರೆ ಅವನಿಗೆ ವಿಪತ್ತು ಬಂದಾಗ ಇನ್ನೊಬ್ಬರನ್ನ ಆಶ್ರಯಿಸಿದ ಅನ್ನುವ ಮಾತು ಹೇಗೆ ಕೂಡಿಸ್ತೀರಿ? ಅದು ನಿಮ್ಮ ಜವಾಬ್ದಾರಿನೇ ಅಷ್ಟೇ. ಹೀಗೆ ಶಿವನದೇ ಹೀಗಾದ್ರೆ ಇನ್ನು ಮುಂದೆ ಬಂದವ್ರದ್ದು ಸೂರ್ಯನೋ ಗಣಪತಿಯೋ ಕಿಂ ಪುನರ್ ಬ್ರದ್ದನಾದ್ಯಾ ಬಾಲಶಂಕಿತ. ಬ್ರದ್ದನಾದ್ಯಾ, ಬ್ರದ್ದನ ಅಂದ್ರೆ ಗಣಪತಿ, ಅವ್ರದ್ದೆಲ್ಲ ಏನು ಹಾಗಾದ್ರೆ? ಅವ್ರದ್ದು ಇದೆ. ಹಾಗಾಗಿ ಯಾವ ಪ್ರಮಾಣಗಳನ್ನ ನೀವು ಕೊಡ್ತೀರಿ ಅವರನ್ನ ಸರ್ವಕರ್ತ, ಸರ್ವಜ್ಞ ಅಂತ ಒಪ್ಪಬೇಕು ಅನ್ಲಿಕ್ಕೆ, ಅದೇ ಪ್ರಮಾಣಗಳು ಅವರಲ್ಲಿ ಇಂತಿಂತ ದೋಷಗಳಲ್ಲಿದೆ ಅಂತ ಹೇಳಿದಾಗ ಅವರನ್ನ ನಾವು ಪ್ರಪಂಚಕ್ಕೆ ಕರ್ತ ಅಂತ ಒಪ್ಪಿಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇದು ಭಗವತ್ಪಾದರು ಯುಕ್ತಿ ಚಲಾವಣೆ ಮಾಡಿ ಹೇಳಿದ್ದ ಒತ್ತು. ಈ ಯುಕ್ತಿಗೆ ಉತ್ತರ ಇಲ್ಲ ಅವರಲ್ಲಿ. ಶಾಕ್ತರಲ್ಲಿ, ಗಾಣಪತರಲ್ಲಿ, ಸೌರರಲ್ಲಿ ಈ ಯುಕ್ತಿಗೆ ಉತ್ತರ ಇಲ್ಲ. ಆದರೆ ನಾರಾಯಣ, ವಿಷ್ಣುವಿನ ಬಗ್ಗೆ ಹೇಳುವಾಗ ಇವರಲ್ಲಿ ಹೇಳಿದ ಯಾವ ಒಂದು ದೋಷಗಳನ್ನು ಕೂಡ ಅವನಲ್ಲಿ ಹೇಳಿದ್ದು ಕಾಣಲಿಲ್ಲ. ನೋಡಿ, ವೇದಗಳು, ಮಹಾಭಾರತ, ಉಪನಿಷತ್ತು ಇವರಲ್ಲಿ ಹೇಳಿದ ಯಾವುದು ಒಂದರಲ್ಲೂ ಅವರಲ್ಲಿ ಕಾಣಲಿಲ್ಲ. ಅವುಗಳನ್ನು ನಾವು ನಿರವಕಾಶ ಪ್ರಮಾಣ ಅಂತ ಅಂಗೀಕರಿಸಬೇಕು. ತನ್ಮೂಲಕವಾಗಿ ನಾವು ಸಿದ್ಧಪಡಿಸಿಕೊಂಡ ಸತ್ಯ ಏನು ಅಂದ್ರೆ, ನಾರಾಯಣೋ ಅನಂತ ಗುಣ, ಶಿವನಲ್ಲ, ಸೂರ್ಯನಲ್ಲ, ಗಣಪತಿಯಲ್ಲ, ನಾರಾಯಣೋ ಅನಂತ ಗುಣ ಅಂತ ಸಿದ್ಧವಾಗ್ತದೆ. ಹೀಗೆ ಯುಕ್ತಿ ಹೇಳಿ ಭಗವತ್ಪಾದರು ತಮ್ಮ ಉಪನ್ಯಾಸಗಳ ಮೂಲಕ ಸಮರ್ಥನೆ ಮಾಡ್ತಿದ್ದರು. ಮೋಕ್ಷದ ಪರಿಕಲ್ಪನೆಯನ್ನ ಇನ್ನಿತರ ದಾರ್ಶನಿಕರಿಗಿಂತಲೂ ವಿಭಿನ್ನವಾಗಿ ಲೋಕಕ್ಕೆ ಪ್ರಮಾಣಗಳಿಂದ ಸಾಧಿಸಿದವರು ಭಗವತ್ಪಾದರು. ಅವರ ಉಪನ್ಯಾಸಗಳಲ್ಲಿ ಅದನ್ನು ಮಾಡ್ತಾ ಇದ್ರು. ಪ್ರತಿಯೊಬ್ಬ ಜೀವಾತ್ಮನು ಅವನದೇ ಆದ ಸ್ವರೂಪದಲ್ಲಿ ಸುಖವನ್ನೋ ದುಃಖವನ್ನೋ ಹೊಂದಿದವನಾಗಿರ್ತಾನೆ. ಇದನ್ನು ಕಂಡುಕೊಟ್ರು ಜಗತ್ತಿಗೆ. ಒಬ್ಬೊಬ್ಬನ ಆತ್ಮನೊಳಗೂ ಸುಖವೋ ದುಃಖವೋ ಅಥವಾ ಸುಖ ದುಃಖವೋ ಅವನ ಸ್ವರೂಪದಲ್ಲಿರ್ತದೆ. ಅದರ ಅಭಿವ್ಯಕ್ತಿಗೆ ಆ ಆತ್ಮನಿಗೆ ಮುಕ್ತಿ ಅಂತ ಕರೀಲಾಗ್ತದೆ. ಬೇರೆ ಬೇರೆ ದಾರ್ಶನಿಕರಿಗೆ ಈ ಥರದ್ದೊಂದು ವಿಷಯವೇ ಗೊತ್ತಿರಲಿಲ್ಲ. ಸ್ವರೂಪದಲ್ಲಿ ಒಂದು ಸುಖ ಇದೆ ಅನ್ನೋ ವಿಷಯವೇ ಗೊತ್ತಿಲ್ಲ. ಸ್ವರೂಪದಲ್ಲೇ ದುಃಖ ಅಂತ ಇರ್ತದೆ ಅನ್ನೋ ವಿಷಯದ ಬಗ್ಗೆನೇ ಕಲ್ಪನೆ ಇಲ್ಲ ಬಹಳ ಜನರಿಗೆ. ಭಗವತ್ಪಾದರು ಬರೋಕ್ಕಿಂತ ಮೊದಲು ಬಹಳ ಪ್ರಚಾರ ಪಡೆದ ಒಂದು ವಾದ ಇತ್ತು.
ಆತ್ಮನ್ ಸ್ವರೂಪವನ್ನ ಬ್ರಹ್ಮನ್ ಸ್ವರೂಪವೇ ಅಂತ ವಾದ ಮಾಡಿತ್ತು ಹೊರತು ಆತ್ಮನ್ ಸ್ವರೂಪ ಬ್ರಹ್ಮನಿಗಿಂತ ಭಿನ್ನವಾದದ್ದು ಜೀವಾತ್ಮನ ಸ್ವರೂಪ. ಅವರು ಅನೇಕ ಇದ್ದಾರೆ, ಜೀವಾತ್ಮರು ಅನಂತ ಇದ್ದಾರೆ. ಅವರಲ್ಲೊಂದು ಸ್ವರೂಪದಲ್ಲಿ ಸುಖ ಇದೆ, ಕೆಲವು ಆತ್ಮ ಸ್ವರೂಪದಲ್ಲಿ ದುಃಖ ಇದೆ, ಕೆಲವು ಆತ್ಮ ಸ್ವರೂಪ ಮಿಶ್ರಿತವಾಗಿದೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಆದರೆ ಭಗವತ್ಪಾದರು ವೇದವನ್ನು ಪ್ರಮಾಣೀಕರಿಸಿ ಚೋಷ್ಕು ಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಶ್ರುತಿ ಪ್ರಮಾಣವನ್ನು ಉದಾಹರಿಸಿ ಜೀವರ ಸ್ವರೂಪದಲ್ಲೇ ಒಂದು ಸುಖ ಇದೆ, ಕೆಲವರಲ್ಲಿ ದುಃಖ ಇದೆ, ಕೆಲವರಲ್ಲಿ ಸುಖ ದುಃಖಗಳ ಮಿಶ್ರಣ ಇದೆ, ಅದರ ಅಭಿವ್ಯಕ್ತಿಯನ್ನೇ ಮುಕ್ತಿ ಅಂತ ಕರಿಬೇಕಾಗ್ತದೆ. ಆ ಸುಖವನ್ನು ನಾವು ಪ್ರಾಕೃತಕ್ಕೆ ಹೋಲಿಸ್ಲಿಕ್ಕಾಗಲ್ಲ, ಅದೊಂದು ಅಪ್ರಾಕೃತವಾದ ಸುಖ, ಅದರ ಅನುಭವವೇ ಮುಕ್ತಿ, ಆ ಸ್ವರೂಪ ಸುಖದ ಅನುಭವವೇ ಮುಕ್ತಿ. ಈ ತಿಳುವಳಿಕೆಯನ್ನ ಮೊಟ್ಟ ಮೊದಲು ಲೋಕಕ್ಕೆ ವ್ಯಾಖ್ಯಾನ ಮಾಡಿಕೊಟ್ಟವರೇ ಮಧ್ವಾಚಾರ್ಯರು. ಅದನ್ನು ಪುರುಷಾರ್ಥ ಅಂತ ಕರಿಬೇಕು. ಇದೆಲ್ಲ ಭಗವತ್ಪಾದರ ವಿಶೇಷವಾದ ತಾತ್ವಿಕ ಚರ್ಚೆಗಳು, ತಾತ್ವಿಕ ವಿಷಯಗಳು ಅವರು ಲೋಕಕ್ಕೆ ಕೊಟ್ಟದ್ದು ಅಂತ ನಾವು ತಿಳಿಬೇಕು. ಭಗವಂತನಿಗೂ ಶರೀರ ಇದೆ, ಅವನಿಗೆ ಆಕಾರ ಇಲ್ಲ, ಶರೀರ ಇಲ್ಲ, ಇಂದ್ರಿಯ ಇಲ್ಲ ಅನ್ನೋ ವಾದ ಕೆಲವು ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಭಗವತ್ಪಾದರು ಪ್ರಮಾಣಗಳ ಮೂಲಕವಾಗಿ ಸಾಧನೆ ಮಾಡಿಕೊಟ್ರು. ಅವನಿಗೊಂದು ದೇಹ ಇದೆ, ಶರೀರ ಇದೆ, ಶರೀರ ಬಂದ್ರೆ ದುಃಖ ಬರಬೇಕು ಅನ್ನೋ ಭ್ರಮೆಯಲ್ಲಿದ್ರು, ಯುಕ್ತಿ, ಲಾಜಿಕ್. ಅದಕ್ಕೆ ಭಗವತ್ಪಾದರು ಸ್ಪಷ್ಟಪಡಿಸಿದರು, ಎಲ್ಲಾ ಶರೀರ ದುಃಖಕ್ಕೆ ಕಾರಣ ಅಲ್ಲ. ಪ್ರಾಕೃತ ಶರೀರ ದುಃಖ ಉಂಟು ಮಾಡಿದ್ರು, ಅಪ್ರಾಕೃತ ಶರೀರ ಅಂತಿದೆ, ಪ್ರಕೃತಿಯ ಸಂಪರ್ಕ ಇಲ್ಲದ ಶರೀರ ಮುಕ್ತರಿಗೂ ಇದೆ. ಈಗಾಗಲೇ ಮುಕ್ತರು ಅಂತಿದ್ದಾರೆ, ಅವರಿಗಿರೋ ಶರೀರ ಅಪ್ರಾಕೃತ. ಈಗ ಸಂಸಾರದಲ್ಲಿರೋರು ನಾವೆಲ್ಲ ಏನಿದ್ದೇವೆ ಅನುಭವಿಸ್ತಾ ಇರೋ ಶರೀರ ಇದು ಪ್ರಾಕೃತ. ಭಗವಂತನಿಗೂ ಕೂಡ ಅಪ್ರಾಕೃತ ಶರೀರ ಒಪ್ಪುತ್ತೇವೆ, ಚಿನ್ಮಯವಾದ ಶರೀರ, ಇಂದ್ರಿಯಗಳಿವೆ, ಜ್ಞಾನ ಇದೆ, ಇಚ್ಛೆ ಇದೆ, ಅದು ನಿತ್ಯವಾದ ಜ್ಞಾನ, ನಿತ್ಯ ಇಚ್ಛಾ, ಅಭಿವ್ಯಕ್ತಿ ಮಾತ್ರ ವಿಶೇಷ. ಅದು ಅವನಿಂದ ಅಭಿನ್ನವೂ ಆಗಿದೆ, ಅವನಿಂದ ಬೇರ್ಪಡಿಸಿದ್ದು. ಹೀಗೆ ಗುಣಗಳೆಲ್ಲ ಇದ್ದಾವೆ, ಶರೀರವೂ ಇದೆ, ಇಂದ್ರಿಯಗಳಿವೆ, ಆದರೆ ಯಾವುದೂ ಪ್ರಾಕೃತ ಅಲ್ಲ. ಮುಕ್ತನಿಗೂ ಕೂಡ ಈಗ ಯಾರು ಸಂಸಾರದಲ್ಲಿ ಈಗಿದ್ದಾನೆ, ಮುಂದೆ ಮುಕ್ತನಾಗ್ತಾನೆ, ಅವನು ಅನುಭವಿಸುವಂತಹ ಸುಖ ದುಃಖ ಅಲ್ಲ, ಸ್ವರೂಪದಲ್ಲಿ ದುಃಖ ಇದ್ರೆ ಅದನ್ನು ಅನುಭವಿಸಲಿ. ಆದ್ರೆ ಅವನಿಗೂ ಅಪ್ರಾಕೃತ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಳ್ಬೇಕು. ಇಲ್ಲದೆ ಹೋದ್ರೆ ಅದನ್ನ ಪುರುಷಾರ್ಥ ಅಂತಾದ್ರೂ ಹೇಗೆ ಕರೆಯೋದು? ಮುಕ್ತಿಯ ಪರಿಕಲ್ಪನೆಯನ್ನ ಬಹಳ ವಿಸ್ತೃತವಾಗಿ ಲೋಕಕ್ಕೆ ಪ್ರಮಾಣಗಳಿಂದ ಸಾಧಿಸಿಕೊಟ್ಟವರು ಭಗವತ್ಪಾದ. ಇದು ಮಧ್ವ ವಿಜಯ 15ನೇ ಸರ್ಗದಲ್ಲಿ ಬರುವ ಅನೇಕ ವಿಷಯಗಳಲ್ಲಿ ಇಷ್ಟಿದ್ದಾವೆ, ಇನ್ನೂ ಇದ್ದಾವೆ. ಕೆಲವು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಪರಮ ಕರುಣಾಳುಗಳು, ಸತ್ಯನಿಷ್ಠರು, ಸ್ವಧರ್ಮರತರು, ಅತಿಮಾನುಷ ಶಕ್ತಿಗಳನ್ನು ಹೆಚ್ಚು ಪ್ರಚುರಗೊಳಿಸಲಿಲ್ಲ. ಮನುಷ್ಯರ ಮಧ್ಯದಲ್ಲೇ ಬಂದು ಮನುಷ್ಯರಿಗೆ ಬೇಕಾಗುವಂತೆ ನಡೆನುಡಿಗಳನ್ನ ಮಾಡಿ ಈ ದಾರಿಯಲ್ಲಿ ಬಂದ್ರಿ ಅಂತ ಸಜ್ಜನರನ್ನ ಕೈ ಹಿಡಿದು ಕರೆದುಕೊಂಡು ಹೋಗಬೇಕು ಅಂತ ಬಂದವರೇ ಭಗವತ್ಪಾದ. ಅವರ ಸಂತತಿಯಲ್ಲಿ ಬಂದ ನಾವು ಧನ್ಯರು. ಅವರ ತತ್ವವಾದವನ್ನ ದೃಢಪಡಿಸ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಯಾಕಂದ್ರೆ ಅದು ಸತ್ಯ ಸಿದ್ಧಾಂತ. ಅದನ್ನು ಅನುಸರಿಸುವವರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ನಾವು ಅದನ್ನು ಅನುಸರಿಸಬೇಕಾದದ್ದು ಕರ್ತವ್ಯ. ಸಂಖ್ಯೆ ಕಡಿಮೆ ಇದೆ ಅಂತ ಮತ್ತೊಂದಕ್ಕೆ ವಾಲ್ಬಾರ್ದು. ಅದು ರತ್ನ ತುಲ್ಯ, ಅಮೂಲ್ಯ. ಅದು ರತ್ನಕ್ಕೆ, ರತ್ನದ ಅಂಗಡಿಗೆ ಸಂಖ್ಯೆ ಕಡಿಮೆ, ತರಕಾರಿ ಅಂಗಡಿಗೆ ಇದ್ದಷ್ಟು ಇರಲ್ಲ. ಆದರೆ ಸಂಖ್ಯೆ ಕಡಿಮೆ ಅಂತ ರತ್ನಕ್ಕೆ ಮೌಲ್ಯ ಕಡಿಮೆ ಅಂತ ಭಾವಿಸಬಾರ್ದು. ಯಾರಾದ್ರೂ ಹೇಳ್ತಾರಾ ಅದಕ್ಕೆ ಮೌಲ್ಯ ಕಡಿಮೆ ಅಂತ? ಹಾಗೆ ಭಗವತ್ಪಾದರು ಕೊಟ್ಟ ಪ್ರತಿಯೊಂದು ಪ್ರಮಾಣ ವಾಕ್ಯಗಳಾಗಲಿ ಯುಕ್ತಿಗಳಾಗಲಿ ಅದರ ಆಧಾರದ ಮೇಲೆ ಬಂದದ್ದು. ಅವರು ಕೊಟ್ಟ ಕಾನ್ಸೆಪ್ಟ್ ವಿಷ್ಣುವಿನ ಪಾರಮ್ಯ, ಗುಣಪೂರ್ಣತೆ, ಅತ್ಯಂತ ಜೀವ ಪರಬ್ರಹ್ಮನಿಂದ ಭಿನ್ನನಿದ್ದಾನೆ ಅಂತ ಭೇದ,
ತರತಮ ಭಾವ, ಮುಕ್ತಿಯಲ್ಲಿ ಸ್ವರೂಪ ಸುಖದ ಪರಿಕಲ್ಪನೆ, ಇವೆಲ್ಲವೂ ರತ್ನ ತುಲ್ಯವಾದ ವಿಷಯಗಳು. ಈ ರತ್ನವನ್ನ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಪ್ರಮಾಣವನ್ನು ಅಲುಗಳಿಯದೆ ಅತ್ಯಂತ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೌರವವನ್ನು ಕೊಟ್ಟು, ವೇದ ಪ್ರಮಾಣಕ್ಕೆ ಬಹಳಷ್ಟು ಗೌರವವನ್ನು ಕೊಟ್ಟು, ಬಹುಮಾನದಿಂದ ಲೋಕಕ್ಕೆ ಅವುಗಳ ಆಧಾರದ ಮೇಲೆ ತತ್ವವನ್ನು ಸಾಧಿಸಿದ ಆಚಾರ್ಯರು ಭಗವತ್ಪಾದ. ಹಾಗಾಗಿ ನಾವು ಅವರ ಪರಂಪರೆಯಲ್ಲಿ ಬಂದವರು, ಅವರ ಗ್ರಂಥಗಳ, ಅವರು ಕೊಟ್ಟ ಸಿದ್ಧಾಂತಗಳ ಮೇಲೆ ಆದರ ಇಟ್ಟು, ಗುರುಗಳ ಮೇಲೆ ಶ್ರದ್ಧೆ ಇಟ್ಟು, ಅವರ ಮೇಲೆ ಶ್ರದ್ಧೆ ಇಟ್ಟು ಸನ್ಮಾರ್ಗದಲ್ಲಿ ಸಾಗಿ ಅವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ, ಇವತ್ತಿನ ಈ ಮಧ್ವನವಮಿಯ ಪರ್ವಕಾಲ ಆದ್ರಿಂದ 4 ಮಾತನ್ನ ಹಂಚಿಕೊಂಡಿದ್ದೇನೆ. ನಾಳೆ ಪಾಠ ಮುಂದುವರಿಸ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳ್ಕೊಳ್ಬೋದು. ನಮಸ್ಕಾರ ಗುರುಗಳೇ.